ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಕನ್ನಡ ಚಾನಲ್. ಇವತ್ತಿನ ಮಾಹಿತಿ ಬಂದ್ಬಿಟ್ಟು ಈ ಕರ್ನಾಟಕದಲ್ಲಿ 44.83 ಲಕ್ಷ ಮತದಾರನ್ನ ಡಿಲೀಟ್ ಮಾಡಿದ್ದಾರೆ ಅಥವಾ ಇಲ್ಲ. ಹಾಗೆ ನಮ್ದು ಆ ಹೆಸರಲ್ಲಿ, ನಮ್ದು ಆ ಲಿಸ್ಟ್ ಅಲ್ಲಿ ಇದ್ರೆ, ನಮ್ಮ ಹೆಸರು ಡಿಲೀಟ್ ಆಗಿದ್ರೆ ಮುಂದೆ ನಾವೇನ್ ಮಾಡ್ಬೇಕು, ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಇವಾಗ 44.83 ಮತದಾರನ ಡಿಲೀಟ್ ಮಾಡಿದಾರ, ಇನ್ನು ಡಿಲೀಟ್ ಮಾಡಿಲ್ಲ ಸ್ನೇಹಿತರೆ. ಇನ್ನು ಪ್ರೊಸೆಸ್ ನಡೀತಾ ಇದೆ. ಈಗ ಜಸ್ಟ್ 99% ಮಾತ್ರ ಪರಿಶೀಲನೆ ನಡೆದಿದೆ. ಇನ್ನು 1% ಪರಿಶೀಲನೆ ನಡೀತಾ ಇದೆ ಸ್ನೇಹಿತರೆ. ಹಾಗಾಗಿ ಇನ್ನು ಯಾವುದೇ ಹೆಸರನ್ನ ಡಿಲೀಟ್ ಮಾಡಿಲ್ಲ. ಆದ್ರೆ ಒಂದು ಲಿಸ್ಟ್ ಮಾಡಿದ್ದಾರೆ, ASDDO ಅಂತ, ಆಬ್ಸೆಂಟ್, ಶಿಫ್ಟೆಡ್, ಡೆತ್, ಡುಪ್ಲಿಕೇಟ್ ಅಂಡ್ ಅದರ್ಸ್ ಅಂತ ಲಿಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಯಾರನ್ನೆಲ್ಲ ಈ ಲಿಸ್ಟ್ ಅಲ್ಲಿ ಸೇರಿಸಿದ್ದಾರೆ ಅದನ್ನ ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ನೋಡಿ, ಯಾರ್ಯಾರ ಮತದಾರರನ್ನ ಏನು ಡಿಲೀಟ್ ಮಾಡೋ ಚಾನ್ಸಸ್ ಇದೆ ಅಂದ್ರೆ, ಆಹಾರ ಮತ್ತು ವಸತಿಗೆ ಬದಲಾವಣೆ. ಈಗ ಒಂದೂರಿಂದ ಒಂದೂರಿಗೆ ಶಿಫ್ಟ್ ಆಗ್ತಾ ಇರ್ತದೆ. ಈಗ ಬೀದಿಯಲ್ಲೆಲ್ಲ ಟೆಂಟ್ ಹಾಕೊಂಡು ಅಲ್ಲಿ ಜೀವಿಸ್ತಿರ್ತಾರೆ ಸ್ನೇಹಿತರೆ. ಅವ್ರದ್ದು ಯಾವುದೇ ಡಾಕ್ಯುಮೆಂಟ್ಸ್ ಇರಲ್ಲ, ಸೊ ಅವರು ಫಾರ್ಮ್ ಕೊಟ್ಟಿರಲ್ಲ ಅನ್ಸುತ್ತೆ. ಈಗ ಒಂದೂರಲ್ಲಿ ಇರ್ತಾರೆ, ಮತ್ತೆ ಆಹಾರಕ್ಕೋಸ್ಕರ ಮತ್ತೆ ದುಡಿಮೆಗೋಸ್ಕರ ಬೇರೆ ಕಡೆ ಶಿಫ್ಟ್ ಆಗ್ತಾರೆ. ಅಂತವ್ರದ್ದು ಡಿಲೀಟ್ ಆಗೋ ಚಾನ್ಸಸ್ ಇದೆ. ಹಾಗಾಗಿ ಮತ್ತೆ ನೆಕ್ಸ್ಟ್ ಮರಣ ಹೊಂದಿದವರು. ಈಗ ಮರಣ ಹೊಂದಿರೋದು ಅದು ಯಾವುದೇ ಡೀಟೇಲ್ಸ್ ಕೊಟ್ಟಿರೋದಿಲ್ಲ. ಆದ್ರೆ ಇನ್ನು ಹಳೆ ಲಿಸ್ಟ್ ಅಲ್ಲಿ ಅವ್ರದ್ದು ಮತದಾರರ ಲಿಸ್ಟ್ ಅಲ್ಲಿ ಇರುತ್ತೆ, ಅಂತವ್ರನ್ನ ಡಿಲೀಟ್ ಮಾಡ್ತಾರೆ. ಹಾಗೆ ಎರಡೆರಡು ಗುರುತಿನ ಚೀಟಿ. ಈಗ ಒಂದೂರಲ್ಲಿ ಗುರುತಿನ ಚೀಟಿ ಇರುತ್ತೆ, ಮತ್ತೆ ಇನ್ನೊಂದೂರಲ್ಲಿ ಮತ್ತೆ ಮಾಡಿಸಿರ್ತಾರೆ, ಅಂತವ್ರದ್ದು ಡಿಲೀಟ್ ಆಗುತ್ತೆ. ಹಾಗೆ ಈಗ ಇನ್ನೊಂದು ಕಾರಣ ಏನಂದ್ರೆ, ಈಗ ತಪ್ಪು ಮಾಹಿತಿಯನ್ನ ಕೊಟ್ಟು ನೀವು ಅಪ್ಲಿಕೇಶನ್ ತುಂಬಬೇಕಾದ್ರೆ ನೀವು ಏನು ತಪ್ಪಾಗಿ ತುಂಬಿದ್ರೆ ಅಂತವ್ರದ್ದು ಡಿಲೀಟ್ ಆಗುತ್ತೆ ಸ್ನೇಹಿತರೆ. ಈಗ ಆಬ್ಸೆಂಟ್ ಇದ್ದವರು ಅಂದ್ರೆ BLOಗಳು ನಿಮ್ಮ ಮನೆಗೆ ಬಂದಾಗ ನೀವು ಫಾರ್ಮ್ ತಗೊಳ್ದೇ ಇರೋದು, ನೀವು ಮನೇಲಿ ಇಲ್ದೇ ಇರೋದು, ಅಥವಾ ನೀವು ಫಾರ್ಮ್ ತಗೊಂಡು ಇನ್ನೂ ತುಂಬ ಕೊಡದೇ ಇರೋದು, ಅಂತವ್ರದಂತೂ ಖಂಡಿತವಾಗಿಯೂ ಡಿಲೀಟ್ ಆಗುತ್ತೆ ಸ್ನೇಹಿತರೆ. ನಿಮ್ದು ಹಳೆ 2002 ಲಿಸ್ಟ್ ಅಲ್ಲಿ ಇರ್ಬೋದು ಅಥವಾ ಹಳೆ ಲಿಸ್ಟ್ ಅಲ್ಲಿ ಇರ್ಬೋದು. ಆದ್ರೆ ಇವಾಗ ನೀವು ಫಾರ್ಮ್ ತುಂಬಿಕೊಡ್ಲಿಲ್ಲ ಅಂದ್ರೆ 100% ಡಿಲೀಟ್ ಆಗೋ ಚಾನ್ಸಸ್ ಇದೆ ಸ್ನೇಹಿತರೆ. ಹಾಗಾಗಿ ಬೇಗ, ನೀವು ಇನ್ನೂ ಟೈಮ್ ಇದೆ, ಯಾರು ಅಪ್ಲಿಕೇಶನ್ ಕೊಟ್ಟಿಲ್ಲ ನೀವು ಅಪ್ಲಿಕೇಶನ್ ಫಿಲ್ ಮಾಡಿ ಕೊಡಿ. ಈ ನಂತರ ಸ್ನೇಹಿತರೆ, ಆಗಸ್ಟ್ 17ಕ್ಕೆ ಡ್ರಾಫ್ಟ್ ವೋಟರ್ ಲಿಸ್ಟ್ ಅಂತ ಬರುತ್ತೆ ಸ್ನೇಹಿತರೆ, ಕರಡು ಮತದಾರ ಪಟ್ಟಿ ಅಂತ. ಈಗ ಯಾವ್ದ್ಯಾವ್ದು ಮೆನ್ಷನ್ ಮಾಡಿದರೆ ಅದು ಯಾವ ಮತದಾರರ ಹೆಸರು ಆ ಪಟ್ಟಿಯಲ್ಲಿ ಇರೋದಿಲ್ಲ. ಒಂದ್ ವೇಳೆ ನಿಮ್ ಹೆಸರೇನಾದ್ರೂ ಅದ್ರಲ್ಲಿ ಇದ್ರೆ ನೀವು ಯಾವುದೇ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಚುನಾವಣಾ ಆಯೋಗವು ನಿಮ್ಗೆ ಒಂದು ಅವಕಾಶವನ್ನ ಕೊಡುತ್ತೆ ಸ್ನೇಹಿತರೆ ಸರಿಪಡಿಸ್ಕೊಳ್ಳಿಕ್ಕೆ. ಅದೇನಂತ ನೋಡೋಣ ಬನ್ನಿ. ಹೌದು ಸ್ನೇಹಿತರೆ, ಒಂದ್ ವೇಳೆ ಡ್ರಾಫ್ಟ್ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಬರದೇ ಇದ್ರೆ ನೀವು ಏನ್ ಮಾಡ್ಬೇಕು ಅಂದ್ರೆ, ಆಗಸ್ಟ್ 17ರಿಂದ ಆಗಸ್ಟ್ 30ರವರೆಗೂ ನಿಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ ಸ್ನೇಹಿತರೆ. ನೀವು ಅಷ್ಟರಲ್ಲಿ ಫಾರ್ಮ್ ನಂಬರ್ 6 ನ ಫಿಲ್ ಮಾಡಿ ಕೊಡ್ಬೇಕಾಗತ್ತೆ ಸ್ನೇಹಿತರೆ. ಅದ್ರ ಜೊತೆಗೆ ಯಾವ್ದ್ಯಾವ್ದು ಏನು ನೆಸಸರಿ ದಾಖಲಾತಿಗಳಿದಾವೋ ಅವನು ಕೊಡ್ಬೇಕಾಗತ್ತೆ. ಒಂದ್ ವೇಳೆ ನೀವು ಏನಾದ್ರೂ ಹೊಸದಾಗಿ ಮತದಾರಕ್ಕೆ ನೋಂದಣಿಗೆ ಹೊಸ ಅರ್ಜಿ ಸಲ್ಲಿಸಿರೋರು, ಅವರು ಕೂಡ ಈ ಫಾರ್ಮ್ ನಂಬರ್ 6 ನ ಫಿಲ್ ಅಪ್ ಮಾಡಿ ಅದ್ರ ಜೊತೆಗೆ ಅಗತ್ಯವಾದ ದಾಖಲಾತಿಗಳನ್ನ ಕೊಡ್ಬೇಕಾಗುತ್ತೆ ಸ್ನೇಹಿತರೆ. ಈ ಫಾರ್ಮ್ ನಂಬರ್ 6 ನ ಯಾವಾಗ ನೀವು ಹಾಕ್ಬೋದು ಅಂದ್ರೆ, ಇದು ಕರಡು ಮತದಾರ ಪಟ್ಟಿ ಬಂದ್ಮೇಲೆನೆ ಇದನ್ನೇ ಹಾಕ್ಲಿಕ್ಕೆ ಅವಕಾಶ ಕೊಡ್ತಾರೆ ಸ್ನೇಹಿತರೆ. ಇದನ್ನ ಹಾಕಿದ ನಂತರ ಅಗತ್ಯವಾದ ದಾಖಲಾತಿಗಳನ್ನ ಕೇಳ್ತಾರೆ, ಅವನ್ನ ನೀವು ಕೊಡ್ಬೇಕು. ಅದನ್ನ ಪರಿಶೀಲನೆ ಮಾಡಿದ ನಂತರ ನಿಮ್ಗೆ ಹೊಸ ವೋಟರ್ ID ಕಾರ್ಡ್ ಕೊಡ್ತಾರೆ. ಹಾಗೆ ನಿಮ್ಮನ್ನ SIR ಲಿಸ್ಟ್ ಅಲ್ಲಿ ಸೇರಿಸ್ತಾರೆ ಸ್ನೇಹಿತರೆ. ಹಾಗೆ ಆನ್ಲೈನ್ ಅಲ್ಲೂ ಅವಕಾಶ ಕೊಟ್ಟಿದ್ದಾರೆ ಸ್ನೇಹಿತರೆ ಫಾರ್ಮ್ ನಂಬರ್ 6 ನ ತುಂಬಲಿಕ್ಕೆ. ಸೊ ನಿಮ್ದು ಏನು ಡ್ರಾಫ್ಟ್ ಲಿಸ್ಟ್ ಅಲ್ಲಿ ಬರದೇ ಇದ್ರೆ ಯಾವುದೇ ತೊಂದರೆ ಇಲ್ಲ ಸ್ನೇಹಿತರೆ. ನೀವು ಫಾರ್ಮ್ ನಂಬರ್ 6 ನ ಹಾಕಿ ಮತ್ತೆ ನಿಮ್ದು SIR ಲಿಸ್ಟ್ ಅಲ್ಲಿ ಬರೋ ಹಾಗೆ ಮಾಡ್ಕೋಬಹುದು ಸ್ನೇಹಿತರೆ. ಹಾಗೆ ಡ್ರಾಫ್ಟ್ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಬಂದಿದೆಯಾ ಇಲ್ಲ ಅಂತ ಹೇಗೆ ಚೆಕ್ ಮಾಡೋದು ಅಂದ್ರೆ, SMS ಮೂಲಕ ಚೆಕ್ ಮಾಡಬಹುದು ಸ್ನೇಹಿತರೆ. ನೀವು ಕ್ಯಾಪಿಟಲ್ ಲೆಟರ್ ಅಲ್ಲಿ ECI ಅಂತ ಟೈಪ್ ಮಾಡಿ ಸ್ಪೇಸ್ ಕೊಟ್ಟು ನಿಮ್ಮ ವೋಟರ್ ನಂಬರ್ ನ ಬರೆದು 1950ಗೆ ಕಳಿಸಿದ್ರೆ ನಿಮ್ಗೆ SMS ಬರುತ್ತೆ ಸ್ನೇಹಿತರೆ. ಅದರಲ್ಲಿ ನಿಮ್ದು ಸಕ್ಸಸ್ ಆಗಿದೆ ಅಂತ ನಿಮ್ಗೆ ಒಂದು ಮೆಸೇಜ್ ಬರುತ್ತೆ ಸ್ನೇಹಿತರೆ. ಅಥವಾ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಬಂದ್ರೆ, ಪೋಲಿಂಗ್ ಸೆಂಟರ್, ಸೀರಿಯಲ್ ನಂಬರ್, ಪಾರ್ಟ್ ನಂಬರ್ ಒಳಗಂತ ಏನಾದ್ರು ಮೆಸೇಜ್ ಬಂದಿದ್ರೆ ನಿಮ್ದು ಎನಮರೇಷನ್ ಫಾರ್ಮ್ ಅಕ್ಸೆಪ್ಟ್ ಆಗಿದೆ ಅಂತ ಸ್ನೇಹಿತರೆ. ಓಕೆ, ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ. ಧನ್ಯವಾದಗಳು.